ಹೊಸ ವರ್ಷ ಹಿಂದೆನೆ ಭೂಕಂಪದ ಭಯ. ಈಗಾಗಲೇ ಜಪಾನ್ನಲ್ಲಿ ಭೂಕಂಪದ ಭಯ ಯಥೇಚ್ಛವಾಗಿ ಕಾಡ್ತಾ ಇದೆ. ಮತ್ತೆ ಸುಮಾರು 7.6ರ ತೀವ್ರತೆಯಲ್ಲಿ ಭೂಕಂಪ ಅಲ್ಲಿ ಸಂಭವಿಸ್ತಾ ಇದೆ. ಈಗಾಗಲೇ ಅನೇಕ ರೋಡ್ಗಳು ಬಿರುಕನ ಬಿಟ್ಕೊಂಡಿದ್ದಾವೆ, ಅನೇಕ ಬಿಲ್ಡಿಂಗ್ಗಳು ಡೆಮಾಲಿಷ್ ಆಗಿ ಅಂದರೆ ಬಿದ್ದೋಗಿದ್ದಾವೆ, ಅನೇಕ ಜನರ ಪ್ರಾಣ ಸಹ ಹಾನಿಯಾಗಿದೆ. ಅಂದರೆ ಇಲ್ಲಿ ಜಪಾನ್ನಲ್ಲಿ ಈಗಾಗಲೇ ಭೂಕಂಪದ ಭಯ ಯಥೇಚ್ಛವಾಗಿ ಕಾಡ್ತಾ ಇರೋದ್ರ ಮಧ್ಯದಲ್ಲಿ ನಾವು ಇನ್ನೇನು ಹೊಸ ವರ್ಷವನ್ನು ಆಚರಿಸ್ಕೊಂಡು ಬಂದಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಈ ಒಂದು ಹೊಸ ವರ್ಷದ ಆರಂಭದಲ್ಲೇ ಒಂದು ಭಯಂಕರವಾದಂತಹ ಭೂಕಂಪ ಸೃಷ್ಟಿ ಆಗ್ತಾ ಇದೆ ಅನ್ನೋ ಒಂದು ಮುನ್ಸೂಚನೆಯನ್ನು ನಮ್ಮ ಭಾರತದ ಭೂಕಂಪ ತಜ್ಞರು ಹೇಳಿದ್ದಾರೆ. ಅಂದರೆ ಅಂತಾರಾಷ್ಟ್ರೀಯ ಭೂಕಂಪ ಶಾಸ್ತ್ರ ತಜ್ಞರು ಈ ಒಂದು ವಿಚಾರವನ್ನು ಹೇಳಿದ್ದಾರೆ. ಕೇವಲ ಅಂದರೆ ಸೋಮವಾರ 24 ಗಂಟೆಗಳಲ್ಲಿ, ಅಂದರೆ ಸೋಮವಾರ ನೈಟ್ ಆದಮೇಲೆ 24 ಗಂಟೆಗಳಲ್ಲಿ ಸುಮಾರು ಪ್ಲೇಸಲ್ಲಿ, ಅಂದರೆ ಸಾಕಷ್ಟು ಜಾಗದಲ್ಲಿ ಭಾರತದಲ್ಲಿ ಈ ಒಂದು ಭೂಕಂಪ ಸಂಭವಿಸಬಹುದು ಮತ್ತು ಸಂಭವಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ನಮ್ಮ ಭಾರತದಲ್ಲಿರುವಂತಹ ನಾಗಾಲ್ಯಾಂಡ್ನಲ್ಲಿ ಸಂಜೆ 7:15ಕ್ಕೆ ಸುಮಾರು 2.8ರಷ್ಟು ತೀವ್ರತೆಯಲ್ಲಿ ಭೂಕಂಪ ಸಂಭವಿಸಿದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದೇ ರೀತಿ ಲಡಾಖ್ನಲ್ಲಿ 10:15ಕ್ಕೆ, ಅಂದರೆ ತಡರಾತ್ರಿ 10:15ಕ್ಕೆ ಅಂದರೆ 29 ಸೆಕೆಂಡುಗಳ ಕಾಲ ಸುಮಾರು 3.6ರಷ್ಟು ತೀವ್ರತೆಯಲ್ಲಿ ಭೂಕಂಪ ಸಂಭವಿಸಿದೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೇ ಪ್ಲೇಸ್ಗಳಲ್ಲ, ಇನ್ನಷ್ಟು ಸಾಕಷ್ಟು ಜಾಗಗಳಲ್ಲೂ ಸಹ, ಇನ್ನಷ್ಟು ಸಾಕಷ್ಟು ಪ್ರದೇಶಗಳಲ್ಲೂ ಸಹ ಈ ಒಂದು ಭೂಕಂಪ ಅಂದಷ್ಟು ತನ್ನ ಒಂದು ಭೂಕಂಪದ ರೀತಿಯನ್ನು ತೋರಿಸಿ ಹೋಗಿದೆ. ಅಂದರೆ ಸಾಕಷ್ಟು ಜಲಕನ ಕೊಟ್ಟು ಹೋದಂಥ ರೀತಿಯಲ್ಲಿ ತೋರಿಸ್ತಾ ಇದೆ. ಆದರೆ ರಾಷ್ಟ್ರೀಯ ಭೂಕಂಪ ಶಾಸ್ತ್ರೀಯ ತಜ್ಞರು ಹೇಳ್ತಿರೋದು ಏನಪ್ಪ ಅಂದರೆ, ಈ ವರ್ಷದಲ್ಲಿ ಅಂದರೆ ಈಗ ಒಂದು 24 ಗಂಟೆಗಳಲ್ಲಿ ಆದಷ್ಟು ಕೆಲವೊಂದು ಪ್ರದೇಶಗಳಲ್ಲಿ ಒಂದಷ್ಟು ಜನರನ್ನ ಸಾಕಾಣಿಕೆ ಮಾಡಬೇಕಂದ್ರೆ ಆ ಪ್ರದೇಶದಿಂದ ಬೇರೆ ಪ್ರದೇಶಕ್ಕೆ ಸಾಗಿಸ್ಬೇಕು. ಯಾಕಂದರೆ ಅಲ್ಲಿನ ಭೂಕಂಪ ತೀವ್ರತೆಯ ಪ್ರಮಾಣ ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ. ಆದರೆ ಏನೇ ಆಗಲಿ ವರ್ಷದ ಆರಂಭದಲ್ಲಿ ಈ ರೀತಿ ಒಂದು ಪ್ರಕರಣಗಳನ್ನ ಕೇಳ್ತಾ ಇದ್ರೆ ತುಂಬ ಭಯ ಆಗುತ್ತೆ. ಯಾಕಂದರೆ ಒಂದೆಡೆ ಕೊರೋನಾ, JN1 ವೈರಸ್, ಮತ್ತು ಇನ್ನೊಂದು ಕಡೆ ಒಮಿಕ್ರಾನ್ ಅಂತ ನೋಡ್ತಾ ಹೋಗ್ತೀವಿ. ಇನ್ನೊಂದು ಕಡೆ ಈ ಒಂದು ಭೂಕಂಪದ ಭಯ ಜನರಲ್ಲಿ ಈ ಒಂದು ಹೊಸ ವರ್ಷದ ರೀತಿಯ ಬದಲಾಗಿ ಒಂದು ಭಯವಾದಂತಹ ಭಯಭೀಕರ ವರ್ಷವಾಗಿ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಗೇನು ಅನ್ನಿಸ್ತಾ ಇದೆ ಈ ಒಂದು ಮಾಹಿತಿ ಬಗ್ಗೆ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.